ಸೀಸನ್ 11 ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದಾನು ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ. ಸೀಸನ್ 11 ಅಲ್ಲಿ ಕಾಮನ್ ಪೀಪಲ್ ಇರ್ತಾರಾ ಅಂತ? ಇರೋರೆಲ್ಲ ಕಾಮನ್ ಆಗಿದ್ದಾರೆ. ಕಾಮನ್ ನಥಿಂಗ್, ಐ ಡೋಂಟ್ ನೋ. ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್. ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಹೇಳ್ಬಿಡಿ ಅಂತೀನಿ, ಡೋಂಟ್ ಟೆಲ್ ಮಿ ಅಂತೀನಿ. ಬಿಕಾಸ್ ಒಂದು ಲೀಕ್ ಆದ್ರೆ ಅದೆಲ್ಲೋ ಒಂದ್ ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಳ್ಳೋದು ಬೇಡ. ಇನ್ನೊಂದು, ನಾನು ಮಾತಾಡ್ಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ, ಚಕ್ರವರ್ತಿ ಇರ್ತಾರೆ, ಏನು ಕೇಳಲ್ಲ ಸರ್. ಸುದೀಪ್ ಇಲ್ಲಿ ಸರಸ್ವತಿ, ಹಾಯ್ ಮ್ಯಾಮ್. ಬಿಗ್ ಬಾಸ್ ಸೀಸನ್ 11ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂದೇ ಒಂದು ಕ್ವಶನ್ ಚಿಕ್ಕದು. ಸ್ವರ್ಗ ನರಕ ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಬಟ್ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಒಂಚೂರು ಜಲ ಕೇಳ್ಬಿಡಿ. ಸ್ವರ್ಗದಲ್ಲಿ ಖಂಡಿತವಾಗ್ಲೂ ನರಕ ಕಾಣಿಸಲ್ಲ ಮ್ಯಾಮ್. ನರಕದಲ್ಲಿ ಹುಡುಕಿದ್ರು ಸ್ವರ್ಗ ಕಾಣಿಸಲ್ಲ. ಅಲ್ಲಿ ಇಷ್ಟೊತ್ತು ಅಲ್ಲ ಒಂದ್ ಸ್ವಲ್ಪ ಒಂದ್ ಜಲಕ್ಕೆ ಹೇಳ್ಬೋದು ಹೇಗಿರುತ್ತೆ ಅಂತ. ಸ್ವರ್ಗ ಅಂದ್ರೆ ನಾವೆಲ್ಲ ಒಂದ್ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ ಆ ತರ. ಹೇಗೆ? ನರಕ ಅದು ಇವಾಗಲೇ ಈಗ ಹೆಂಗಂದ್ರೆ ಹೇಳ್ತೀನಿ ಕೇಳಿ. ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗದ ತರ ಇತ್ತು, ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರಕ ಫಿಲಿಂ ಅಂತ ನನಗೆ ಪರ್ಸೆಪ್ಷನ್. ಸೊ ಸರ್ ಅದನ್ನೇ ಹೇಳಿ, ಹಾ ಮ್ಯಾಮ್. ನರಕದ್ದೇ ಹೇಳಿ. ಏನ್ ಹೇಳ್ಬೇಕು ಹೇಳಿ? ಅಲ್ಲ ಹೇಗಿರುತ್ತೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ? ಮ್ಯಾಮ್ ನಾನಂತೂ ಹೋಗಿಲ್ಲ ಅಲ್ಲಿ, ನನಗೆ ಹೆಂಗ್ ಗೊತ್ತು? ಅಲ್ಲ ಒಂದು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ ಅದು. ಹೇಳ್ರಿ ಪ್ರಶಾಂತ್. ಅಂದ್ರೆ ಈಗ ಹೆವನ್ ಅಲ್ಲಿ ನಿಮ್ಗೆಲ್ಲಾ ಫೆಸಿಲಿಟಿಗಳನ್ನ ಕೊಡ್ತೇವೆ. ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ. ತುಂಬಾ ಅಂದ್ರೆ ಬೇಸಿಕ್ ಒಂಥರ ಜೈಲ್ಗಿಂತನೂ ತುಂಬಾ ಕಡೆ ಆಗಿರುತ್ತೆ. ಹೇವನ್ ಅಂತ ಎಲ್ಲಾ ಫೆಸಿಲಿಟಿಗಳು ಎಲ್ಲ ಹಾಗಂತ ಬೆಳಗ್ಗೆ ಇದ್ರೆ ಅವರು ಚೆಂಬಿಡ್ಕೊಂಡು ಕೆರೆಗೆ ಹೋಗೋದೆಲ್ಲ ಇಲ್ಲ, ಅದೆಲ್ಲ ಇದೆ. ಬೇಸಿಕ್ಸ್ ಅಂದ್ರೆ ಅದೆಲ್ಲ ಇದೆ. ಪ್ರಶಾಂತ್ ಸರ್ ಇಲ್ಲಿ ಸರ್, ಇವಾಗ ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ. ಸೊ ಇವಾಗ 11th ಸುದೀಪ್ ಸರ್ ಜೊತೆಗೆ ಹೋಗಿ ಇದನ್ನ ಮಾಡ್ಬೇಕು ಅಂತ ಇದೆ. ನೀವು ಹೋಗಿದ್ದೀರಲ್ವಾ? ಸೊ ಅದರ್ ಲ್ಯಾಂಗ್ವೇಜ್ ಇಲ್ಲಿ ಮತ್ತೆ ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ 11th ಇದು ಮಾಡ್ತಾ ಇರೋದು, ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಗಿದೆ, ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು? ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬಟ್ ಸುದೀಪ್ ಸರ್ ಅಂದ್ರೆ ಇದ್ರಲ್ಲಿ ತಗೊಂಡ್ರೆ ಇಂಡಿಯಾದಲ್ಲೇ ತಗೊಂಡ್ರೆ ಒಂದು ಸ್ಟ್ರೆಚ್ ಅಲ್ಲಿ 11 ಸೀಸನ್ ಯಾರೂ ಮಾಡಿಲ್ಲ ಸುದೀಪ್ ಸರ್ ಬಿಟ್ರೆ. ಇದು ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟ್ 11 ಸೀಸನ್ಗಳನ್ನು ಮಾಡ್ತಾ ಇರೋದು. ಬ್ಯೂಟಿಫುಲ್ ಆಗಿ ಒಂದು ಯಾರಾದ್ರೂ ಸೀಸನ್ ನಡ್ಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್. ಅಲ್ಲ ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್, ಕನ್ನಡದಲ್ಲೇ ಆಗ್ತಾ ಇರೋದು. ಹೌದು, ಅಂದ್ರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫೈನಲ್ ತುಂಬಾ ಚೆನ್ನಾಗಿ ರೇಟಿಂಗ್ ಬಂದಿದೆ. ಮತ್ತೆ ಅವ್ರು ಹೇಳಿದಂಗೆ ರೀಜನಲ್ ಮಾರ್ಕೆಟ್ ಇಂದ ಮಾರ್ಕೆಟ್ಗೆ ವೇರಿಯೇಷನ್ ಇರುತ್ತೆ. ಬಿಗ್ ಬಾಸ್ಗಳು ಮಾಡುವ ಪ್ಯಾಟರ್ನ್ ಇರ್ಬೋದು, ನಡೆಸ್ಕೊಡುವ ರೀತಿ ಇರಬಹುದು, ಮಾರ್ಕೆಟ್ ಇಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ. ಈ ನಮ್ಮ ಲಾಸ್ಟ್ ಸೀಸನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ. ಏನು ನಂಬರ್ ನೋಡಿದ್ರಲ್ಲ ಕನ್ನಡ ಪಾಪ್ಯುಲೇಷನ್ ತುಂಬಾ ಹೇಳಿದ್ರು. 11 ವರ್ಷ ನಡೆಸಿದ್ ನಾನು ಒಬ್ಬನೇ ಅಂತ ಖುಷಿ, ಒಂದು ಚಪ್ಪಾಳೆ. ಹಾಯ್ ಸುದೀಪ್ ಸರ್, ಸೀಸನ್ 10 ಬಿಗಿನಿಂಗ್ ಅಲ್ಲಿ ಎಲ್ಲರಿಗೂ ವೋಟ್ ಮಾಡಿಬಿಟ್ಟು ಒಳಗೆ ಕಳಿಸ್ತಾ ಇದ್ರಿ. ಇವಾಗ ಅವ್ರ ಹೋಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಈ ಸಲ ನಾವೇ ಕಂಟೆಸ್ಟೆಂಟ್ಸು ವೋಟ್ ಮಾಡ್ಬೋದು ನಮ್ಗೆ ಬೇಕಾಗಿರೋ ಆಡಿಯನ್ಸ್ ಅಂತ. ಅದು ಆಕ್ಚುಲಿ ನಡೆಯತ್ತಾ ಇಲ್ವಾ ಸರ್? ಅದು ಕ್ಲಾರಿಟಿ ಬೇಕಿತ್ತು. ಅಯ್ಯೋ ನಡೆದಿಲ್ಲ ಅಂದ್ರೆ ಹೆಂಗೆ? ಅದು ಹೇಳೋದಲ್ವಲ್ಲ, ನಡಿಲೇಬೇಕದು. ಸೀದಾ ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ವೇರ್ ಕಪಲ್ ಆಫ್ ಕಾಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದ್ದಾರೆ, ದಟ್ the audiences, they get a chance to decide. Okay, ಅವ್ರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ ಆ ವೋಟಿಂಗ್ ಮೇಲೆನೆ ಅವ್ರು ಅಲ್ಲಿಗೆ ಹೋಗ್ತಾರೆ. ಅಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ವೇರ್ ದೇ ಶುಡ್ ಗೋ. ಸೊ ಇಟ್ ಇಸ್ ನಾಟ್ ಜಸ್ಟ್ ದ ಫ್ಯೂ, ದೋಸ್ ಫ್ಯೂ ವಿಲ್ ಗೆಟ್ ದಿ ಆಪರ್ಚುನಿಟಿ ಟು ವೋಟ್ ಫಾರ್ ದ ಅದರ್ಸ್. ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್, ರೈಟ್ ಪ್ರಶಾಂತ್? ಅದು ಕಾನ್ಸೆಪ್ಟ್ ಲಾಂಚ್ ಸ್ಯಾಟರ್ಡೆ ನೀವು ವೋಟ್ ಮಾಡ್ಬೋದು.
ಅದರ ನಂತರ ಅವ್ರು ಹೇಳ್ದಂಗೆ ಇದು ಅಲ್ಲಿ ಹೋಗಿ ಅವ್ರಿಗೊಂದು ಪವರ್ ಸಿಗುತ್ತೆ. ಅದು ನೀವು ಸಂಡೇ ನೋಡಿ, ಬಟ್ ನಡೆಯುತ್ತದು ನೀವು ಹೇಳಿದ್ದು ವೋಟ್ ಆಗುತ್ತೆ. ವೋಟಿಂಗ್ ಅಂತ ನಡೆಯುತ್ತೆ. ಪ್ರಶಾಂತ್ ಸರ್, I just want to add one thing to your question. Ma'am, please leave something for the Saturday and Sunday episodes to watch. Otherwise, we have to run the episode now. ಪ್ರಶಾಂತ್ ಸರ್, ಇಲ್ಲಿ ಸರ್ ಅಲ್ಲಿ ಸ್ಪೆಷಲ್ ಪಾರ್ಟ್ನರ್ ಅಲ್ಲಿ 8 to 3 ರಮ್ಮಿಯಿಂದ ಇದೆ. ಈಗ ನೀವು ಶುರುವಾದ್ಮೇಲೆ ರಮ್ಮಿ ಆಡ್ದವ್ರು ರಮ್ಮಿ ಆಡಿಸ್ತೀರಾ, ಆಮೇಲೆ ಅವ್ರು ಮಠ ಕೇಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊಂತಾರೆ. ಸುದೀಪ್ ಸರ್ ಪ್ರೋಗ್ರಾಮ್ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ? ಅದು ಇದೊಂದು ಕ್ಲೈಂಟು ಅಂದ್ರೆ ಯೂಶುವಲಿ ಅವ್ರು ತಗೊಂಡಾಗ ನಾವು ಅಂದ್ರೆ ಸೇಲ್ ಆಗಿರುತ್ತೆ, ಸೇಲ್ ಮಾಡಿರುತ್ತವೆ. ಸೊ ಹಂಗಾಗಿ ಅದು ಅದ್ರ ಬಗ್ಗೆ ನಾನು ಅಲ್ಲ, ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್? Can I take the answer? Please. Yeah. See, it's about what. Can you tell me the question so that I understand clearly in English? Is this possible for you? Or someone can translate for me? Exactly. Can you translate the question for me? One sponsor here is from A to Rami. So, what social message? He's asking as a team? 823 Rummy is a sponsor. Yeah. How should I subscribe? No. We will get the. Sudeep sir being the face of this. Yeah, so how should I subscribe and how do we win? See, there are two things. One is to win the show, and second is winning in A to Rami. A to Rami, I have no idea. But coming to the is the games banned in the state? The answer is no, right? It is allowed, very much allowed in the state. The government of India, government of the state is responsible to decide the rules. I think the morality is subject matter. What is right for you may not be right for someone else. I think we are abiding by what the government of state and the government of India rules and regulations are around, and also what all of us believe in our morality about for following the rules of the government. So I think the state allows it, company is running it, company allows it, and it's an entertainment. It's anything can be misused. A lot of people misuse some things which are very right? So I think these are questions which are beyond the realms of our decision making. As far as the government allows it and it's relevant for us, we follow the government rules. ಓಕೆ, ಇದೇ ಪ್ರಶ್ನೆಗೆ ಸುದೀಪ್ ಸರ್ ಏನಂತೀರ ಸರ್? ನಿಮಗೇನು ಅನಿಸುತ್ತೆ? Prashant? Sir, actually, ತಿಳುವಳಿಕೆ ಇರುವಂತ ಒಂದು ಸಮಾಜ ಸರ್ ನಮ್ದು. ಬುದ್ಧಿವಂತಿಕೆ ಇರುವಂತ ಸಮಾಜ. ಇಲ್ಲಿ ಸಿಗರೇಟ್ ಇದೆ, ಕುಡ್ತಾ ಇದೆ, ಸಾಕಷ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ. ನಮಗೇನ್ ಬೇಕೋ ನಾವು ಆಯ್ಕೆ ಮಾಡಬೇಕು. ಸಮಾಜದಲ್ಲಿ ಕೋವಿಡ್ ಇದೆ, ಸಮಾಜದಲ್ಲಿ ಹೆಲ್ತ್ ಇದೆ, ಎಣ್ಣೆನೂ ಇದೆ. ಚಾಯ್ಸಸ್ ಆಫ್ ದ್ಯಾಟ್. ಅಂಡ್ ಸೆಕೆಂಡ್ಲಿ, ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸೇ ನಮಗೆ ಹಾಗೆ ಅನ್ಸುತ್ತೆ. ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೊಂತಾರೆ, ತುಂಬಾ ದುಡ್ಡು ವಸೂಲಿ ಮಾಡ್ತಾರೆ ಅಂತ. ಬಟ್ ಸಮಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ, ಅಂಡ್ ಟು ರನ್ ದ ಶೋ ಸಮಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀಡ್ ಟು ಡೂ. ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ. ಈಗ ನಮಗೆ ಆಸೆ ಇದೆ ಸರ್, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ. ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ. ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರೀ 8 to 3 ಅಂತ ನೋಡ್ತಾ ಇದ್ದೀರಿ, ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್. ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯ್ತು, ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯ್ತು, ಎಷ್ಟು ಜನಕ್ಕೆ ಕೆರಿಯರ್ ಆಯ್ತು. ಕೆರಿಯರ್ ಆದವರೆಲ್ಲ ಹೋಗಿ 8 to 3 ಸಬ್ಸ್ಕ್ರೈಬ್ ಮಾಡಿದ್ರ? ಇಲ್ಲ, ಅವರು ಏನ್ ಮಾಡ್ಕೊಂಡ್ರು, ಅವ್ರ ಜೀವನ ಹೆಂಗ್ ಕಟ್ಕೊಂಡ್ರು, ಅದು ನೋಡಿ ವೀಕ್ಷಕರು ಏನೇನ್ ಕಲ್ತರು. ಆಲ್ವೇಸ್ if you ask me, I think I have always seen a bigger picture, sir. Rest are all very, very minute things, because ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರೇ ಇರಲಿ ಎಲ್ಲರೂ ತಿಳುವಳಿಕೆ ಇರೋರು. We all know how to make our choices in life. That's why we all have one family, one wife, one father, mother. ಸರ್, ಇದು ಮೈನ್ಯೂಟ್ ಅಲ್ಲ ಸರ್. ಈಗ it is. ಅಲ್ಲ, ರಮ್ಮಿದು I think then you should go to Mr. Siddaramaiah sir's house, go to Modi sir's house. Make a strike there. Sudeep sir. We are all very lesser Indians with minimal power that I can't even answer you properly.
ನಾನು ಮೋದಿ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಂಗಿದ್ದಿದ್ರೆ ಬೇರೆ ರೀತಿ ಆಗಿರುತ್ತೆ ಸರ್. ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗ ಇದೇ ಬನ್ನಿ, ನಿಮ್ಗೆ ಆದಿದ್ದು ಖುಷಿಯಲ್ಲಿ ನಾನು ಏನಾರು ಮಾಡ್ತೀನಿ. Okay. Next question.